ವೀಕ್ಷಕರೇ, ತುಲಾ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಫೆಬ್ರವರಿ ತಿಂಗಳಲ್ಲಿ ಏನು ಲಾಭ ಸಿಗ್ತಾ ಇದೆ, ಏನು ನಷ್ಟ ಇದೆ, ಏನು ಎಚ್ಚರಿಕೆ ಇದೆ, ಯಾವ ವಿಭಾಗದಲ್ಲಿ ನೀವು ಈ ತಿಂಗಳಲ್ಲಿ ಯಶಸ್ಸನ್ನ ಪಡಿಬಹುದು ಅನ್ನುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ನಿಮಗೆ ಎಲ್ಲ ಮಾಹಿತಿ ತಿಳಿತಾ ಇರ್ತದೆ, ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದಂತ ಪರಿಹಾರಗಳಿದೆ. ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಶುಭಕಾರಕವಾದ ದಿನಗಳು ಯಾವುದು, ಅಶುಭಕರವಾದ ದಿನಗಳು ಯಾವುದು ಅನ್ನುವಂತಹ ಬಗ್ಗೆ ಮಾಹಿತಿ ಕೂಡ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ತುಲಾ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ನಿಪುಣರು, ಜಾಣರು, ಅಧ್ಯಯನಶೀಲರು, ಯಾವತ್ತಿಗೂ ಕಷ್ಟವನ್ನ ಅನುಭವಿಸಿರ್ತಕ್ಕಂಥ ವ್ಯಕ್ತಿತ್ವ, ಎಲ್ಲದರ ಬಗ್ಗೆ ಅಗಾಧವಾಗಿರತಕ್ಕಂತಹ ಅನುಭವ ಇರತಕ್ಕಂಥದ್ದು. ಜೊತೆಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದನ್ನು ನುಂಗ್ಕೊಂಡು ಏನೂ ತೋರಿಕೆ ಇಲ್ಲದಂತೆ, ಏನು ಆಡಂಬರದ ಜೀವನ ಅಲ್ಲ, ಎಷ್ಟೇ ಕಷ್ಟಗಳಿದ್ರೂ ತೋರಿಸ್ಕೊಳ್ಳೋದಿಲ್ಲ, ಮತ್ತೆ ವೈರಿಗಳಿಗೆ ಶರಣ ಆಗಲ್ಲ, ಯಾರ ಅಧೀನದಲ್ಲಿ ಬದುಕೋದಕ್ಕೆ ಇಷ್ಟಪಡೋದಿಲ್ಲ, ಯಾವತ್ತಿಗೂ ಸರ್ವ ಸ್ವತಂತ್ರರಾಗಿ ಜೀವನ ಮಾಡತಕ್ಕಂಥ ವ್ಯಕ್ತಿತ್ವ ತುಲಾ ರಾಶಿಯವರು. ಎಲ್ಲರ ಜೊತೆಗೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ, ಯಾರಿಗೂ ಕೂಡ ತೊಂದರೆ ಕೊಡುವಂತ ವ್ಯಕ್ತಿತ್ವ ಅಲ್ಲ. ಇನ್ನು ಉದ್ಯೋಗವನ್ನ ಆಗಾಗ ಬದಲಾವಣೆ ಮಾಡುವಂಥದ್ದು, ಉದ್ಯೋಗವನ್ನ ಬದಲಾವಣೆ ಮಾಡುವಂಥದ್ರಿಂದ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನ, ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವಾಗಲೂ ವಿದ್ವಾಂಸರು, ವಿದ್ಯಾವಂತರ ಜೊತೆಯಲ್ಲಿ ಇರುವಂತಹ ಒಂದು ವ್ಯಕ್ತಿತ್ವ. ಜೀವನ ಅನ್ನುವಂಥದ್ದು ಸಾಕಷ್ಟು ಪಾಠಗಳನ್ನ ಕಲಿಸಿರ್ತಕ್ಕಂಥದ್ದು, ಸಾಕಷ್ಟು ನೋವುಗಳನ್ನ ಅನುಭವಿಸಿರ್ತಕ್ಕಂಥ ವ್ಯಕ್ತಿತ್ವ. ಆ ನೋವಿನಿಂದ ಬಹಳಷ್ಟು ಅಗಾಧವಾದ ಅನುಭವ ಬಂದಿರತಕ್ಕಂಥದ್ದು. ಇಂತಹ ತುಲಾ ರಾಶಿಯವರ ಒಂದು ಫೆಬ್ರವರಿ ತಿಂಗಳ ಫಲವನ್ನ ತಿಳಿಸ್ತಾ ಇರತಕ್ಕಂಥದ್ದು. ಫಲವನ್ನ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಅಥವಾ ಬಹಳ ದಿನಗಳಿಂದ ನಮ್ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ 5, 6, 15, 13, 14, 23 ಹಾಗೂ 24ನೇ ತಾರೀಕು ತುಂಬಾ ಶುಭಕಾರಕವಾಗಿರ್ತಕ್ಕಂಥ ದಿನಗಳು ಅಂತ ಹೇಳ್ಬೋದು. ಇನ್ನು 2, 3, 20, 21, 25 ಹಾಗೂ 26ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು ಅಂತ ಹೇಳ್ಬೋದು. ಈ ಶುಭಕಾರಕವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಶುಭ ಕೆಲಸಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈ ತುಲಾ ರಾಶಿಯವರಿಗೆ ಯಾವತ್ತಿಗೂ ಸ್ವಲ್ಪ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ, ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ, ಆರೋಗ್ಯದಲ್ಲಿ, ಅಥವಾ ನಿಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಗಳ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮೈ ಮರಿತಾ ಇದ್ದೀರೇನೋ, ಆಲಸ್ಯ ಆಗ್ತಾ ಇದೆಯೇನೋ, ಅಥವಾ ಇನ್ನು ಹೆಚ್ಚಿನ ಒತ್ತು ಕೊಡ್ತಾ ಇಲ್ವೇನೋ, ಅಥವಾ ಇನ್ನು ಏನಾದ್ರೂ ನಿಮ್ಮಿಂದ ಬೇಕಾಗಿದೆಯೇನೋ ಅನ್ನುವಂಥದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಎಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ವ್ಯವಹಾರ ಉದ್ಯೋಗಗಳಲ್ಲಿ ನೀವು ಏನು ಬದಲಾವಣೆ ತರಬೇಕು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗಿದೆ. ಅಂದಾಗ ಮಾತ್ರ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಬಹಳ ದುಡಿಮೆಯಿಂದ, ಅಥವಾ ಬಹಳ ಕಷ್ಟಪಟ್ಟು, ಅಥವಾ ಏನೋ ಒಂಥರ ಸ್ಟ್ರೆಸ್, ನೋವು, ಬೇಸರ, ಈ ರೀತಿಯಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಮನದ ಮೂಲೆಯಲ್ಲಿ ಇರ್ತದೆ. ಅದನ್ನ ಸ್ವಲ್ಪ ತಾಳ್ಮೆಯಿಂದ, ಸ್ವಲ್ಪ ಏನೋ ಅನಾರೋಗ್ಯ ಇತ್ತ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮತ್ತೆ ಏನೋ ಸ್ವಲ್ಪ ಹಣಕಾಸಿನಲ್ಲಿ ತೊಂದರೆ ಇದೆಯಾ ಕೆಲ್ಸದ ಕಡೆ ಫೋಕಸ್ ಮಾಡ್ಬೇಕು, ಏನೋ ಒಂದು ವೈಮನಸ್ಸು ಇದೆಯಾ ಅದನ್ನ ಕುಂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು. ಯಾವ ಬೇಡದಿರುವಂತ ಕೆಲಸಗಳ ಬಗ್ಗೆ, ಅಥವಾ ಬೇಡದಿರುವಂತ ಟೈಮ್ ಪಾಸ್ ಆಗ್ತಾ ಇರೋ ಕಡೆ ಗಮನ ಕೊಡ್ಲಿಕ್ಕೆ ಹೋಗ್ಬಾರ್ದು. ಮೊಬೈಲ್ ಬಳಕೆ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಮೊಬೈಲ್ ಅಲ್ಲಿ ನಿಮ್ ಕೆಲಸ ಇದೆ ಅಂತಂದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಆದ್ರೆ ಮೊಬೈಲ್ ಹೊರತುಪಡಿಸಿ ನಿಮ್ ಕೆಲಸ ಇದೆ ಅಂತಂದ್ರೆ ಆ ಬಳಕೆಯನ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಈ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಸಣ್ಣ ಪುಟ್ಟ ಪ್ರಯಾಣ ಕಂಡು ಬರುತ್ತೆ, ಕುಟುಂಬದೊಂದಿಗೆ ಎಲ್ಲೋ ಒಂದು ಕಡೆ ಪ್ರಯಾಣವನ್ನ ಮಾಡುವಂಥದ್ದು, ಶುಭ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡುವಂತಹ ಸನ್ನಿವೇಶಗಳು ಕಂಡು ಬರ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳು, ಅಥವಾ ಶುಭ ಕಾರ್ಯದ ಒಂದು ಭಾಗ ಆಗ್ಬೋದು, ಅಥವಾ ಬೇರೆಯವರು ಶುಭ ಕಾರ್ಯದಲ್ಲಿ ಭಾಗವಹಿಸುವಂತಹ ಸಂದರ್ಭಗಳು ಕೂಡ ನಿಮಗೆ ಕಂಡು ಬರುವಂತದ್ದು. ಜೊತೆಗೆ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ. ಏನಾದ್ರೂ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಹೊಲ ಆಗಿರ್ಬೋದು, ಒಡವೆ ಆಗಿರ್ಬೋದು, ಏನೋ ಒಂದು ಬೆಲೆ ಬಾಳ್ತಕ್ಕಂತಹ ವಿಶೇಷವಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಸನ್ನಿವೇಶಗಳಿದೆ. ಮಾಡಿ, ನಿಮ್ಮ ಹಣಕಾಸಿನ ಸ್ಥಿತಿಗತಿ ಚೆನ್ನಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ಮಾಡಬಹುದು. ಇನ್ನು
ಮಾನಸಿಕವಾಗಿರ್ತಕ್ಕಂಥ ಒಂದು ಸಂತೋಷ ಅನ್ನುವಂಥದ್ದು ಖಂಡಿತವಾಗ್ಲೂ ಸಿಗ್ತದೆ. ಹೆಚ್ಚಿನ ಕೆಲಸಕ್ಕೆ ಒತ್ತು ಕೊಟ್ರಿ ಅಂತಂದ್ರೆ ಎಲ್ಲಿಲ್ಲದ ಒಂದು ಆನಂದ, ಎಲ್ಲಿಲ್ಲದ ಒಂದು ಸಂತೋಷ, ಎಲ್ಲಿಲ್ಲದ ಒಂದು ನೆಮ್ಮದಿ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಕೆಲವೊಬ್ಬರಿಗೆ ಮಕ್ಕಳಾಗ್ಲಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಯೋಗ ಬಲ ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸ್ವಲ್ಪ ಈ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಈ ಪಿತ್ತಕ್ಕೆ ಸಂಬಂಧಿಸಿರುವಂತಹ, ನರರೋಗಕ್ಕೆ ಸಂಬಂಧಿಸಿರ್ತಕ್ಕಂತಹ ಸ್ವಲ್ಪ ಅನಾರೋಗ್ಯಗಳು ಬಾಧಿಸುವಂತಹ ಸನ್ನಿವೇಶಗಳಿರುತ್ತೆ. ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿ. ಸ್ವಲ್ಪ ಜನಗಳೊಂದಿಗೆ, ಸ್ನೇಹಿತರೊಂದಿಗೆ, ರಿಲೇಷನ್ ಇರ್ಬೋದು, ಅನ್ಯರೊಂದಿಗೆ, ಬೇರೆ ಜನಗಳೊಂದಿಗೆ ಸುಮ್ಮನೆ ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಸುಮ್ನೆ ವಾದ ಮಾಡುವಂತ ವ್ಯಕ್ತಿ ಅಲ್ಲ. ಬಲವಾದ ಕಾರಣ ಇದ್ದಾಗಲೇ ವಾದ ಮಾಡ್ತೀರಿ, ಹೌದು. ಆದ್ರೂ ಕೂಡ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಬೇಡ. ಆ ಸಿಚುವೇಶನ್ಗೆ, ಆ ಸಂದರ್ಭಕ್ಕೆ ಅದು ನಿಮಗೆ ಮಾಡಬಹುದು ವಾದ ಅಂತ ಅನಿಸ್ಬೋದು. ಆಮೇಲೆ ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮ ಆಗುತ್ತೆ. ಯಾಕಂದ್ರೆ ನೀವು ಸೂಕ್ಷ್ಮವಾದಂತ ವ್ಯಕ್ತಿತ್ವ. ಯಾರಿಗೇನೋ ಅಂದ್ಬಿಟ್ರೆ ನಾನು ಹಿಂಗ ಅನ್ಬಾರ್ದಾಗಿತ್ತು ಅಂತ ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಿ. ಆ ತರ ಆಗ್ಬಾರ್ದು. ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಜನಗಳೊಂದಿಗೆ ಎಚ್ಚರಿಕೆಯಿಂದ ಇರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಇನ್ನು ಬಹಳಷ್ಟು ವಿಚಾರಗಳಿದೆ. ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು. ಬಹಳಷ್ಟು ಮುಖ್ಯವಾದ ವಿಚಾರಗಳಿದೆ. ಅದ್ರ ಬಗ್ಗೆ ತಿಳಿಸ್ಬೇಕು, ಪರಿಹಾರಗಳನ್ನು ತಿಳಿಸ್ಬೇಕು. ಅದನ್ನೆಲ್ಲ ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಸ್ವಲ್ಪ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಂಡ್ರೆ ಒಳ್ಳೇದು. ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಆಗಿಂದಾಗೆ ಅದನ್ನ ಸರಿ ಮಾಡ್ಕೋಬೇಕು. ನಿಮ್ಮ ಪತ್ನಿಗಿರ್ಬೋದು ಅಥವಾ ನಿಮ್ಮ ಪತಿಗಿರ್ಬೋದು, ಮಕ್ಕಳಿಗಿರ್ಬೋದು, ಮನೆ ಸದಸ್ಯರಲ್ಲಿ ಏನೋ ಒಂದು ಡಿಫರೆನ್ಸ್ ಕಂಡು ಬರ್ತಾ ಇದೆ ಅಂತ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿ ಹೆಚ್ಚಿನ ದುಡ್ಡನ್ನು ಕಳ್ಕೊಳ್ಳುವಂಥದ್ದು ತಪ್ಪುತ್ತದೆ. ಇನ್ನು ಪ್ರೇಮಿಗಳಿಗೆ ವಿವಾಹದ ಅವಕಾಶಗಳು ಅಥವಾ ಪ್ರೇಮ ಅವರ ಒಂದು ಪ್ರೀತಿಯ ವಿಚಾರಗಳು ಇನ್ನೂ ಮನಸ್ಥಿತಿ ಇನ್ನೂ ಗಟ್ಟಿ ಆಗುವಂತ ಸನ್ನಿವೇಶಗಳು, ಜೊತೆಗೆ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಹೊಂದಾಣಿಕೆಯಿಂದ ಹೋದಾಗ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಅವಕಾಶ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂತಹ ಒಂದು ಸಂದರ್ಭ ಅಂತಾನೆ ಹೇಳ್ಬೋದು. ಇನ್ನು ಈ ವ್ಯಾಪಾರಿಗಳಿಗೆ, ವ್ಯಾಪಾರ ಯಾವುದೇ ತರದ ವ್ಯಾಪಾರ ಮಾಡಿ ವ್ಯಾಪಾರಸ್ಥರಿಗೆ ಬಹಳ ಒಳ್ಳೆ ಲಾಭ ಇದೆ. ಆದ್ರೆ ಅಷ್ಟೇ ಕಾಂಪಿಟೇಷನ್ ಕೂಡ ಇದೆ. ಆ ಕಾಂಪಿಟೇಷನ್ಗೆ ಮಾನಸಿಕವಾಗಿ ನೀವು ಸಿದ್ಧರಾದ್ರಿ ಅಂತಂದ್ರೆ ಖಂಡಿತವಾಗಿಯೂ ನೀವು ಜಯ ಗಳಿಸುವಂತದ್ರಲ್ಲಿ 2 ಮಾತಿಲ್ಲ. ಕುಟುಂಬದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದಿರುತ್ತೆ. ಯಾವುದೋ ಒಂದು ದೇವರ ದರ್ಶನವನ್ನ ಮಾಡ್ಕೊಳ್ಳುವಂತ ಸನ್ನಿವೇಶಗಳಿದೆ. ತೀರ್ಥ ಕ್ಷೇತ್ರಗಳಿಗೆ ಭೇಟಿ ಆಗ್ಬೋದು, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೋದು, ಈ ರೀತಿಯಾದಂತಹ ಸಾಧ್ಯತೆಗಳಿದೆ. ಇನ್ನು ಪತ್ನಿ ಮಕ್ಕಳೊಂದಿಗೆ ಸಂತೋಷದ ದಿನಗಳನ್ನ ಕಳೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಈ
ಕಾಲುಗಳಲ್ಲಿ ಸ್ವಲ್ಪ ಅಥವಾ ಈ ತೋಳುಗಳಲ್ಲಿ ಅಥವಾ ಕಾಲುಗಳಲ್ಲಿ ಚಿಕ್ಕ ಪುಟ್ಟದಾಗಿರತಕ್ಕಂತಹ ನೋವುಗಳು ಕಂಡು ಬರುವಂತಹ ಸನ್ನಿವೇಶಗಳಿದೆ. ಕೆಲವೊಂದು ಜನರು ಗೃಹ ನಿರ್ಮಾಣ ಮಾಡುವಂಥದ್ದು, ಯಾವೊಂದು ಹೊಸ ಕಟ್ಟಡ ಅಥವಾ ನಿಂತು ಹೋಗಿರುವಂತಹ ಕೆಲಸಗಳನ್ನ ಮರುಚಾಲನೆ ಮಾಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಕೆಲವೊಂದು ಜನರಿಗೆ ಕಂಡು ಬರತಕ್ಕಂಥದ್ದು. ಅರ್ಧಕ್ಕೆ ನಿಂತಿರುವಂತಹ ಕೆಲಸ ಪೂರ್ಣ ಆಗುತ್ತೆ, ಅದನ್ನು ಪರಿಪೂರ್ಣ ಕೈಗೆತ್ತಿಕೊಂಡು ಆ ಕೆಲಸ ಪೂರ್ಣ ಮಾಡುವಂತ ಸನ್ನಿವೇಶಗಳಿದೆ. ಇನ್ನು ಈ ಭೂಮಿ ಹಾಗೂ ಈ ಮರ ವ್ಯಾಪಾರಸ್ಥರಿಗೆ ಬಹಳಷ್ಟು ಒಳ್ಳೆಯ ಲಾಭಗಳು. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ, ಕಟ್ಟಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಯಾವುದೋ ಒಂದು ಕಟ್ಟಿಗೆಗೆ ಸಂಬಂಧಿಸಿರ್ತಕ್ಕಂತಹ ಗೃಹ ಅಲಂಕೃತವಾದಂತಹ ಸಾಮಾನುಗಳನ್ನು ರೆಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ಈ ತಿಂಗಳಲ್ಲಿ ವಿಶೇಷವಾಗಿ. ಜೊತೆಗೆ ಈ ಸಮಾಜದಲ್ಲಿ ವಿಶೇಷವಾಗಿರುವಂತ ಗೌರವ ಯಾವತ್ತೂ ಇದೆ. ತುಲಾರಾಶಿಯವರು ಅಂದ ತಕ್ಷಣ ಸಾಮಾಜಿಕವಾಗಿರ್ತಕ್ಕಂಥ, ಸಮಾಜದ ಪರವಾಗಿರ್ತಕ್ಕಂತಹ, ಯಾವತ್ತಿಗೂ ಸಂಘ ಜೀವಿಗಳಾಗಿರುವಂತಹ, ಎಲ್ಲರೊಂದಿಗೂ ಬೆರೆಯುವಂತಹ ವ್ಯಕ್ತಿತ್ವ. ತುಲಾರಾಶಿಯವರು ಅಂದ ತಕ್ಷಣ ತ್ಯಾಗಮಯಿಗಳು, ಬೇರೆಯವರ ಕಷ್ಟಕ್ಕೆ ಸಡನ್ ಆಗಿ ಬಂದು ನಿಂದಿರುವಂತ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ತುಲಾರಾಶಿಯವರು ಅಂತ ಹೇಳ್ಬೇಕು. ಹಾಗಾಗಿ ಸಹಜವಾಗಿ ಸಮಾಜದಲ್ಲಿ ಒಂದು ಮಾನ ಮನ್ನಣೆ, ಗೌರವ, ಪ್ರೀತಿ ವಿಶ್ವಾಸಗಳು ಇರುತ್ತೆ. ಸಮಾಜದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಲ್ಯೂ ಇರುತ್ತೆ. ಅದರ ಪ್ರಕಾರವಾಗಿನೇ ನೀವು ನಡೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸಂತೋಷದಿಂದ ಕೂಡಿರುತ್ತೆ. ಈ ತಿಂಗಳು ಕೊನೆಯಲ್ಲಿ ಏನಿದೆಯಲ್ಲ, ಬಹಳ ಉಲ್ಲಾಸ, ಸಂತೋಷ, ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಮಾನಸಿಕವಾಗಿರ್ತಕ್ಕಂತಹ ಒಂದು ಖುಷಿಯನ್ನ ನಿಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು. ಖಂಡಿತವಾಗ್ಲೂ ಈ ತಿಂಗಳಲ್ಲಿ ರಾಜಕಾರಣಿಗಳಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನ ಸಿಗುವಂತಹ ಸನ್ನಿವೇಶಗಳಿದೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಳ್ಳೆ ಫಲ ಅಂತೂ ಇದೆ, ಹಂಗಂದ್ ಮಾತ್ರಕ್ಕೆ ಮೈ ಮರೆಯೋ ಹಾಗಿಲ್ಲ. ಅಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ವಿಡಿಯೋದುದ್ದಕ್ಕೂ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ. ಫಾಲೋ ಮಾಡಿದ್ರೆ ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ಈ ಹೆಚ್ಚಿನ ಫಲಗಳು ಸಿಗೋದಕ್ಕೆ ದೈವ ಕೃಪೆ ಅಂತೂ ಬೇಕೇ ಬೇಕಲ್ವಾ. ಆ ದೈವ ಕೃಪೆ ಸಿಗೋದಕ್ಕೆ ಪರಿಹಾರಗಳು ಏನಿದೆ ಈ ತಿಂಗಳಲ್ಲಿ ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಫೆಬ್ರವರಿ ತಿಂಗಳಲ್ಲಿ ತುಲಾರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕಂತಂದ್ರೆ, ಶ್ರೀರಾಮ ಸೇವೆಯಿಂದ, ಶ್ರೀರಾಮನ ಜಪದಿಂದ, ಶ್ರೀರಾಮನ ದರ್ಶನದಿಂದ ಬಹಳ ಒಳ್ಳೆಯ ಅನುಕೂಲತೆಗಳು ನಿಮಗೆ ಕಂಡು ಬರ್ತಕ್ಕಂತ ಸಾಧ್ಯತೆಗಳಿದೆ. ಜೊತೆಗೆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಬಹಳ ದೊಡ್ಡ ಉಪಯೋಗ ನಿಮಗೆ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆಯ ಲಾಭಗಳು ಸಿಗಲಿ, ಒಳ್ಳೆಯ ಅನುಕೂಲತೆಗಳು ಆಗಲಿ ಅನ್ನುವಂತಹ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.